ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗಂತೂ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ದುಡ್ಡು ತೊಗೊಂಡು ಬರ್ತಾರೆ, ಕೊಡಬೇಕು ಅಂತ ಹೇಳಿ. ಬಂದ ತಕ್ಷಣವೇ ಅವರಪ್ಪ ಪೇಪರ್ ಓದ್ಕೊಂಡು ಹಾಗೆ ಕೂತಿರ್ತಾರೆ. ಆಗ್ತಾನೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ರೂಮ್ ಒಳಗಡೆ ಹೋಗಿರ್ತಾರೆ. ಅಪ್ಪ ಅಪ್ಪ ಅಮ್ಮ ಎಲ್ಲಪ್ಪ ಅಂತ ಹೇಳಿ ಕೇಳ್ತಾರೆ. ಏನಪ್ಪ ನೀವು ಮಾಡೋ ಕ್ರಿಮಿನಲ್ ಅಲ್ಕ ಕೆಲಸಗಳಿಗೆಲ್ಲ ಇಬ್ಬರು ಜೊತೆಯಾಗಿ ನಿಂತ್ಕೊಂಡೇ ಮಾಡ್ತೀರಾ? ನೀವಿಬ್ಬರು ಒಂಥರ ಕಚಗುಳಿ ತಕತುಳಿ ಆಡ್ತಾ ಇರ್ತೀರಲ್ಲ ಅಂತಾರೆ ಕಣೋ. ಈ ಕರಟಕದ ಮನಕ ಈ ಥರದವ್ರು ನೀವೆಲ್ಲ. ಎಲ್ಲ ಕೆಲಸದಲ್ಲೂ ನೀವಿಬ್ಬರು ಜೊತೆಯಾಗಿ ಬಂದು ನಿಂತ್ಕೊಂಡ್ಬಿಟ್ಟು ಇವಾಗ ಬಂದು ನಿಮ್ಮ ಅಮ್ಮ ಎಲ್ಲಪ್ಪ ಅಂತ ಕೇಳ್ತಾ ಇದೆಯಲ್ಲ. ನಿನ್ಗಿನ್ನ ಚೆನ್ನಾಗಿ ಇನ್ಯಾರು ಗೊತ್ತಿರುತ್ತೋ ಅವಳು ಎಲ್ಲಿದ್ದಾಳೆ ಅಂತ ಹೇಳಿದಾಗ, ಆಗ ಅದು ಬೇಡ ಬಿಡಪ್ಪ, ಯಾಕಂಗೆ ನೋಡ್ತೀಯಾ, ನಾನೇ ಎಲ್ಲಿದೆ ಅಂತ ಹೇಳಿ ಅಮ್ಮನ ಹುಡ್ಕೋತೀನಿ ಅಂತ ಹೇಳಿ ಹೇಳ್ತಾನೆ. ಆಗ ಮನೋಜ್, ನೀವು ಹೋಗಿ ಅತ್ತೆನ ಕರ್ಕೊಂಡು ಬನ್ನಿ, ನಾನು ಅವ್ರನ್ನ ಕರಿತೀನಿ ಅಂತ ಹೇಳಿ ರೋಹಿಣಿ ಸೂರ್ಯ ಅವ್ರ ಹತ್ರ ರೂಮ್ ಹತ್ರ ಬಂದು, ಮೀನವ್ರೆ ಎಲ್ಲಿದ್ದೀರಾ, ನಿಮ್ಮ ಯಜಮಾನ್ರನ್ನ ಸ್ವಲ್ಪ ಕರ್ಕೊಂಡು ಬರ್ತೀರಾ ಅಂತ ಹೇಳಿ ಹೇಳ್ತಾಳೆ. ಆಗ ಯಾರು ನಮ್ಮನ್ನು ಆಹ್ವಾನ ಮಾಡಿದ್ದು, ಯಾವಾಗಲೂ ನಾನು ಸಮಸ್ಯೆನ ಹುಡ್ಕೊಂಡು ಹೋಗ್ತಾಯಿದ್ರೆ ಈ ಸತಿ ಏನು ಸಮಸ್ಯೆನೇ ನನ್ನ ಹುಡ್ಕೊಂಡು ಬಂದುಬಿಟ್ಟಿದೆ ಅಂತ ಹೇಳಿ ಹೇಳ್ತಾನೆ. ಆಗ ಸ್ವಲ್ಪ ಸುಮ್ಮನೆ ಬರ್ತೀರೇನ್ರಿ, ಯಾವಾಗಲೂ ಮಾತಾಡ್ತಾನೆ ಇರ್ತೀರಲ್ವ ಅಂತ ಹೇಳಿದಾಗ, ಬರಲ್ಲಮ್ಮ, ಹಾಗೆಲ್ಲ ಯಾಕೆ ಬರೋಣ, ಸುಮ್ಮನೆ ಕರ್ದವ್ರ ಹತ್ರ ಎಲ್ಲ ಹೋಗೋ ಜಯಮಾನ ನಮ್ಮದಲ್ಲ. ನಿಮ್ಮ ಹತ್ರ ಜಾಸ್ತಿ ಜೋರಾಗಿ ನಿಂತ್ಕೊಂಡಾಗ ಗಾಳಿ ಬೀಸ್ಬಿಟ್ರು ಕೂಡ ನಾವು ಕಳ್ಳರಾಗ್ಬಿಡ್ತೀವಿ, ಅದಕ್ಕೆ ನಾವು ಹಾಗೆಲ್ಲ ಬರಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಮಾವ ಅಂತ ಹೇಳ್ತಾಳೆ ಸೂರ್ಯ, ಕರೆದಿದ್ದಾರೆ ತಾನೇ, ಸುಮ್ಮನೆ ಬಾ ಅಂತ ಹೇಳಿ ಹೇಳ್ತಾರೆ. ಆಗ ನಮ್ಮ ಅಪ್ಪನ ವಾಯ್ಸ್ ಬಂದರೆ ಮಾತ್ರ ನಾವು ಎಲ್ಲಿಗಾದರೂ ಹೆಜ್ಜೆ ಇಡೋದು ಅಂತ ಹೇಳಿ ಬಂದು ನಿಂತ್ಕೋತಾನೆ. ಏನೋ ಕರೆಸಿದ್ದು ಅಂತ ಹೇಳಿ ಹೇಳಿದಾಗ ಅವ್ರ ಅಮ್ಮನೂ ಬಂದಿರ್ತಾರೆ. ಏನೋ ಮನೋಜ ಅಂತ ಹೇಳ್ತಾರೆ. ಅಮ್ಮ, ರೋಹಿಣಿ ಹೇಳಿದ್ಲಲ್ವೇನಮ್ಮ ಅವ್ರ ದುಡ್ಡನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ, ಅದಕ್ಕೆ ಅವ್ರ ದುಡ್ಡನ್ನ ಕೊಡೋಕ್ಕೆ ಅಂತ ಹೇಳಿ ಕರೆದಿದ್ದೀವಿ ಅಂತ ಹೇಳಿ ಹೇಳ್ತಾನೆ. ಆಗ ದುಡ್ಡ, ಯಾವ ದುಡ್ಡು, ರೋಹಿಣಿ ಹೇಳಿಲ್ವಾ ನಿಮ್ಮ ಒಡವೆ ದುಡ್ಡು ಕೊಡ್ತೀನಿ ಅಂತ ಹೇಳಿ. ಓಹೋ ಹೋ 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 ಹೇಳಿದ ಮಾತಿಗೆ ತಕ್ಕಂತೆ ದುಡ್ಡು ತೊಗೊಂಡು ಬಂದುಬಿಟ್ಟಿದ್ದೀರಾ, ಎಲ್ಲಿಂದ ತಂದರೆ ಇದು ಯಾವ ದುಡ್ಡು ಅಂತ ಹೇಳಿ ಕೇಳ್ತಾನೆ. ಆಗ ಏನೋ ಮಾತಾಡ್ತಾ ಇದೆಯಾ, ನನ್ನ ದುಡ್ಡು ಅಂತ ಹೇಳಿದಾಗ, ನಿನ್ನ ದುಡ್ಡ, ಎಲ್ಲರ ದೇಪ್ಕೊಂಬಂದಿರೋ ದುಡ್ಡ ಮತ್ತು ಇನ್ನೊಂಥ ದೇಪಿರೋದಕ್ಕೆ ಯಾಕಾಗಿ ಬರ್ತಾ ಇದೆಯಾ, ಹೆಂಗಪ್ಪ ಅಂತ ಹೇಳಿದಾಗ, ಕಷ್ಟಪಟ್ಟು ದುಡ್ಡಿದಿರೋದು ಕಣೋ ನಾನು ಅಂತ ಹೇಳ್ತಾನೆ. ನೀನು ಕಷ್ಟಪಟ್ಟು ದುಡ್ದಿರೋದ ನಿಂದ ಅಂತ ಹೇಳಿದಾಗ, ಅದು ನಮ್ಮ ಅಪ್ಪ ಕೊಟ್ಟಿದ್ದು ಅಂತ ಹೇಳಿ ರೋಹಿಣಿ ಹೇಳ್ಬಿಡ್ತಾಳೆ. ಹೌದು, ನಮ್ಮ ಮಾವನೇ ಕೊಟ್ಟಿರೋದು ಅಂತ ಹೇಳಿ ಹೇಳ್ತಾನೆ. ಓಹೋ ಹೋ 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 ಪೌಡ್ರು ಅವ್ರ ಅಪ್ಪ ಕೊಟ್ಟಿದ್ದು, ಅಲ್ಲ ಕಣಮ್ಮ ನಿಮ್ಮಪ್ಪ ಜೈಲಲ್ಲಿ ಇಲ್ವಾ ಅಂತ ಹೇಳಿ ಕೇಳ್ತಾರೆ. ಆಗ ನನಗೂ ಅದೇ ಡೌಟು ಕಣಪ್ಪ, ಇವು ಅಮ್ಮಂಗೆ ದುಡ್ಡು ಬೇಕಾದಾಗ ಮಾತ್ರ ದುಡ್ಡು ಬರ್ತಾ ಇರುತ್ತೆ, ಆದರೆ ಇವರ ಅಪ್ಪ ಜೈಲಲ್ಲಿ ಐತೆ, ಅದು ಹೆಂಗಪ್ಪ ಅಂತ ಹೇಳಿದಾಗ, ರೀ ಸೂರ್ಯ ಅವರೇ ಸ್ವಲ್ಪ ಸುಮ್ಮನೆ ಇರ್ತೀರಾ, ನಾವು ನಮ್ಮ ಮಾವನ ಕೇಳಿ ಅವ್ರ ಹತ್ರದಿಂದ ಹಾಕಿಸ್ಕೊಂಡಿರೋದು ಅಂತ ಹೇಳಿ ಹೇಳ್ತಾಳೆ. ಹಂಗೆ ತಗೊಳ್ಳೋ ನಿನ್ನ ದುಡ್ಡು 2 ಲಕ್ಷ ಕ್ಲಿಯರ್ ಆಗುತ್ತೆ ಅಂತ ಹೇಳಿದಾಗ, ಕ್ಲಿಯರಾ ಅಂತ ಹೇಳಿದಾಗ, ತಗೊಳ್ಳೋ ಅಂತ ಹೇಳ್ತಾನೆ. ಆಗ ಏನು ಬೇಡ್ದಲೆ ಸುಮ್ಮನೆ ನಿಂತಿರ್ತಾನೆ, ಕೈ ಮುಂದೆ ಕೊಡೋದೇ ಇಲ್ಲ. ಆಗ ಬೇಡವಂತೆ ಅಮ್ಮ, ದುಡ್ಡು ಬೇಡವಂತೆ ಅಂತ ಹೇಳಿದಾಗ, ಯಾಕೋ ಸೂರ್ಯ ದುಡ್ಡು ತೊಗೊಳ್ಳಿಲ್ಲ ಅಂತ ಹೇಳಿ ಅವ್ರ ಅಪ್ಪಗೆ ಹೇಳ್ತಾರೆ. ಅಪ್ಪ, ನನಗೆ ದುಡ್ಡು ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದು ಆ ಪೌಡ್ರಮ್ಮ, ಅವ್ರು ಕೊಟ್ಟರೆ ನಾನು ತೊಗೋತೀನಿ ಅಂತ ಹೇಳಿ ಹೇಳ್ತಾಳೆ. ಆಗ ರೀ ಮನೋಜ್, ಕುಡ್ರಿ ಇಲ್ಲಿ ಅಂತ ಹೇಳಿ ತೊಗೊಳ್ಳಿ ಅಂತ ಹೇಳಿ ನಿಂತ್ಕೋತಾಳೆ. ಆಗ ಏನು ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ದೀರಾ, ಈ ಬೇಸಿಗೆಗಾಲ ಬಂದಿದೆ ಪೌಡ್ರಮ್ಮ, ಕೆಕ್ಕರಿಸ್ಕೊಂಡು ನೋಡೋದೆಲ್ಲ ನನ್ನ ಹತ್ರ ಇಲ್ಲ, ಬೇಕಿದ್ರೆ ಕೆಕ್ಕರಿಕೆ ಹಣ್ಣು ತಂದು ಕೊಟ್ಬಿಡು, ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತೀನಿ, ನಾನು ನೋಡ್ತೀಯಾ, ಸುಟ್ಟೋಗ್ಬಿಡ್ತೀರಾ, ಕಳ್ಳ ವಂಶದ್ದು ಅಂತ ಹೇಳಿ ಹೇಳ್ಬಿಡ್ತಾರೆ. ಆಗ ಸುಮ್ಮನೆ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ, ದುಡ್ಡನ್ನು ಇಸ್ಕೊತಾನೆ. ಲೇ ಮೀನಾ, ತೊಗೊಂಡೋಗಿದ್ದನ್ನ ಭದ್ರವಾಗಿ ಇಟ್ಕೊಂಬಿಡು, ಹಾಗೆ ನೀನು ನೋಡು, ಅಲ್ಲಿ ಲಕ್ಕೇಜಿ ಕೊಟ್ಟಿದ್ದು ಲಕ್ಷ್ಮಿದು ಒಂದು ಪದಕ ಇತ್ತಲ್ಲ, ಆ ಪದಕ ಅಲ್ಲೇ ಇದೆಯಾ ಅಥವಾ ಅದೇ ಏನಾದ್ರು ದುಡ್ಡಾಗಿ ಬಂದ್ಗಿಂದ್ಬಿಟ್ಟಿದ್ಯಾ, ಕಳ್ರಿ ಮನೆಯಲ್ಲಿ ಮೊದಲೇ ನಂಬೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ, ದುಡ್ಡು ಕೊಟ್ಮೇಲೆ ಏನೋ ನೀನು ಕಳ್ಳರು ಅಂತ ಹೇಳೋದು ಅಂತ ಹೇಳಿದಾಗ, ಮಾಡಿರೋದೆಲ್ಲ ಅನಾಚಾರ, ಮತ್ತು ತಮಗೆ ತಾವೇ ನಿರ್ವಹಿಸ್ಕೊಂಡು ಮಾತಾಡೋದಕ್ಕೆ ಬರ್ತವೆ, ಚಿಚಿ ಅಂತ ಹೇಳಿ ಹೇಳ್ತಾರೆ. ಆಗ ಹೋಗು ಮೀನಾ, ಹೋಗು ಇಡೋಗು ಅಂತ ಹೇಳ್ತಿರ್ತಾರೆ. ಇನ್ನು ಮುಂದೆ ಆದರೂ ನಾಚಿಕೆಯಿಂದ ಇರಬೇಕು ಅಂತ ಹೇಳಿ ಅವ್ರ ಅಪ್ಪ ಅಲ್ಲಿಂದ ಹೋಗ್ಬಿಡ್ತಾರೆ. ಇವ್ರು ಬೇಜಾರು ಮಾಡ್ಕೊಂಡು ನಿಂತ್ಕೋತಾರೆ. 2 ಲಕ್ಷ ಹೋಯ್ತಲ್ಲ ಅಂತಿರ್ತಾನೆ. ಹಲೋ, 2 ಲಕ್ಷ ಮಾತ್ರ ಕೊಟ್ಟಿರೋದು ಅಂತ ಹೇಳಿದಾಗ, ಸೂರ್ಯ ಅಂತ ಹೇಳ್ತಾನೆ. ಆಗ ಅಪ್ಪ, 2 ಲಕ್ಷ ಮಾತ್ರ ಕೊಟ್ಟಿರೋದು, ಇನ್ನೂ ಮಿಕ್ಕಿದ ದುಡ್ಡು ಬರಬೇಕು, ಕ್ಲಿಯರ್ ಅಂತ ಹೇಳ್ತಾವ ನೀವು ಪೆಂಕ್ಯ ಅಂತ ಹೇಳಿದಾಗ, ಇನ್ನೂ ಅದು 2 ಲಕ್ಷ ಕೊಟ್ಟಿದ್ವಿ, ಕ್ಲಿಯರ್ ಆಗಿದೆ, ಇನ್ನೂ 2 ಲಕ್ಷ ಕೊಡ್ತೀವಿ ಅಂತ ಹೇಳ್ದಕ್ಕೆ ಬಂದೆ ಅಂತ ಹೇಳಿದಾಗ, ಪೌಡ್ರಮ್ಮ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀನಿ EMI ಲೆಕ್ಕದಲ್ಲಿ ಅಂತ ಹೇಳಲೇ ಇಲ್ಲ, ಆದರೂ ಪರವಾಗಿಲ್ಲ, ನಿನ್ನ ಮಾತಿಗೆ ಬಗ್ಗಿ ನಾನು ಇದನ್ನು ತಗೋತಾ ಇದ್ದೀನಿ. ಮೀನಮ್ಮ, ಇದನ್ನು ತೊಗೊಂಡೋಗಿ ಹುಷಾರಾಗಿಡಬೇಕು, ನಡಿಯಮ್ಮ ಅಂತ ಹೇಳ್ತಾರೆ. ಅವ್ರು 3 ಜನನೂ ಹೋಗ್ತಾರೆ. ರಂಗನಾಥರು ಕೂಡ ಆಚೆ ಹೋಗ್ಬಿಡ್ತಾರೆ. ಶಾಂತಿ ಮೀನಾ ಮತ್ತು ರಂಗನಾಥವ್ರನ್ನ ನೋಡಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ಮೀನನ್ನು ನೋಡಿ ಕೋಪ ಮಾಡ್ಕೋತಾ ಇರ್ತಾಳೆ. ಬಂದ ತಕ್ಷಣವೇ, ಮೀನಾ,
ಬೆಳಗ್ಗೆ ಎದ್ದ ತಕ್ಷಣವೇ ಬೇಗ ರೆಡಿಯಾಗಿಬಿಡಮ್ಮ ಅಂತ ಹೇಳ್ತಾರೆ. ಯಾಕ್ರಿ ಅಂತ ಹೇಳಿದಾಗ, ಹೆಂಗಿದ್ರೂ ಆ ಪೌಡ್ರಮ್ಮ 2 ಲಕ್ಷ ದುಡ್ಡು ಕೊಟ್ಟಿದ್ದಾಳಲ್ಲ, ಅದು ನಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಸೇಫ್ ಅಲ್ಲ ಕಣಮ್ಮ. ಆ ಮನುಷ್ಯನ ಹತ್ರ ಏನಿದ್ರೂ ಇರೋದಕ್ಕೆ ಬಿಡೋದಿಲ್ಲ, ಅವ್ನು ಮತ್ತೆ ಅದನ್ನ ದೇಪ್ಬಿಡ್ತಾನೆ. ಅದಕ್ಕೆ ಅದನ್ನ ತೊಗೊಂಡೋಗಿ ನಾವು ಒಡವೆ ತೊಗೊಂಡ್ಬಿಡೋಣ ಅಂತ ಹೇಳಿದಾಗ, ರೀ ಅವರೇ ದುಡ್ಡು ಕೊಟ್ಟಿದ್ದಾರಲ್ವಾ, ಮತ್ತು ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ? ಅಲೋ, ಅವನ್ನ ನಂಬೋದಲ್ಲ, ಅವನ್ನ ನಂಬಿ ಏನು ಮಾಡೋದಕ್ಕಾಗೋದಿಲ್ಲ. ಆ ಪೌಡ್ರಮ್ಮಂಗೆ ಒಂದು ಸ್ವಲ್ಪ ರೋಷ ಜಾಸ್ತಿ, ಅದಕ್ಕೆ ತಂದು ಕೊಟ್ಟಿದ್ದಾಳೆ. ಇವನಾಗಿದ್ದರೆ ಅದನ್ನೂ ದೇಪ್ಕೊಂಡು ಹೊಂಟೋಗ್ಬಿಟ್ಟಿರೋನು. ಗೊತ್ತಾ ನಿನಗೆ, ಮನೆಯಲ್ಲಿ ದುಡ್ಡಿರೋದು ಸೇಫ್ ಅಲ್ಲ, ಮೊದಲು ಒಡವೆ ತೊಗೊಂಡು ಬರೋಣ ನಡಿ ಅಂತ ಹೇಳಿದಾಗ, ರೀ ನನಗೆ ಒಡವೆ ಬೇಡ ಅಂತ ಹೇಳ್ತಾಳೆ. ಹೈ, ಒಡವೆ ಬೇಡವಾ? ಯಾಕೆ, ನೀನು ಬರೀ ಕತ್ತಲ್ಲಿ ಇರ್ತೇನೆ, ನಡಿಯೇ ಅಂತ ಹೇಳಿದಾಗ, ಬೇಡ ರೀ ನನಗೆ ಒಡವೆ ಬೇಡ ಅಂತ ಹೇಳ್ತಾಳೆ. ಒಡವೆ ಬೇಡ ಅಂತಂದರೆ ಆ ದುಡ್ಡು ಏನಮ್ಮ ಮಾಡೋದು? ರೂಮ್ ಕಟ್ಟಕ್ಕ ಹೆಂಗಿರೋ 2 ಲಕ್ಷ ಆಗಿದೆ, ಇನ್ನೊಂದು 3 ಲಕ್ಷ ಹೊಂದ್ಬಿಡೋಣ ಅಲ್ವಾ ಅಂತ ಹೇಳಿದಾಗ, ಅಲ್ಲ ರೀ ಅಂತ ಹೇಳ್ತಾಳೆ. ಅಲ್ಲನಾ ಮತ್ತೆ ಇನ್ನೇನಮ್ಮ ಮಾಡಬೇಕು ಅಂತ ಹೇಳಿದಾಗ, ಆ ದುಡ್ಡಲ್ಲಿ ನಾವು ಬೇರೆ ಏನಾದರೂ ಮಾಡಬೇಕು. ಬೇರೆ ಏನಾದರೂ ಏನಮ್ಮ ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ, ನಾನು ಅವತ್ತೇ ಹೇಳಿರಲಿಲ್ವಾ ನಾವು ಇನ್ನೊಂದು ಕಾರ್ ತೊಗೊಳ್ಳೋಣ ಅಂತ ಹೇಳಿ, ಹಾಗೆ ಇನ್ನೊಂದು ಕಾರ್ ತೊಗೊಳ್ಳೋಣ ಅಂತ ಹೇಳ್ತಾಳೆ. ಏನೋ ಇನ್ನೊಂದು ಕಾರಾ? ಹೌದು ರೀ, 2 ಕಾರ್ ಇತ್ತು ಅಂತಂದರೆ 2 ಕಾರು ದುಡಿತಾ ಇದ್ದರೆ ನಮ್ಮ ಕೈಯಲ್ಲೂ ಸ್ವಲ್ಪ ದುಡ್ಡು ನಿಲ್ಲುತ್ತೆ, ಆಗ ಆರಾಮಾಗಿ ರೂಮ್ ಕಟ್ಟಿಸ್ಬೋದು. ಅದಕ್ಕೆ ಇನ್ನೊಂದು ಕಾರ್ ತೊಗೊಳ್ಳೋಣ ಅಂತ ಹೇಳಿದಾಗ, ಹೈ ಇದು ಒಳ್ಳೆ ಐಡಿಯಾ, ತಗೊಳ್ಳೋಣ, ಅಪ್ಪನೂ ಖುಷಿ ಪಡ್ತಾರಲ್ವಾ ಅಂತ ಹೇಳಿದಾಗ, ಅದು ಹೌದು, ಆದರೆ ಮಾವ ಇವಾಗ ಸಂತೋಷವಾಗಿ ಇಲ್ವಲ್ಲ ರೀ ಅಂತ ಹೇಳ್ತಾಳೆ. ಏನಮ್ಮ ಹೇಳ್ತಾ ಇದೆಯಾ? ಅತ್ತೆ ಮಾವ ಇಬ್ಬರು ಮಾತಾಡ್ತಾ ಇಲ್ಲ, ಅವ್ರು ಖುಷಿಯಾಗಿಲ್ಲ ಅಲ್ವಾ, ಹಾಗಿದ್ಮೇಲೆ ಈ ವಿಚಾರ ಅವರಿಗೆ ಮನಸ್ಫೂರ್ತಿಯಾಗಿ ಖುಷಿ ತರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ನಾವು ಇನ್ನೊಂದು ಸಲ ಹೌದು, ನಾವು ಇನ್ನೊಂದು ಸಲ ಮಾತಾಡಬೇಕು, ಅಪ್ಪನ ಹತ್ರ ತುಬುಕ್ ಅಂತ ಹೇಳಿ ಊಗಿಸ್ಕೋಬೇಕು, ಅಷ್ಟೇ ತಾನೇ, ನಡಿ ನಡಿ ಅಂತ ಹೇಳಿ ಬರ್ತಾರೆ. ಸರಿ ಆಯಿತು ಅಂತ ಹೇಳಿ ಬಂದ್ಬಿಟ್ಟು, ಅಪ್ಪ ಅಪ್ಪ ಅಂತ ಹೇಳಿ ಬರ್ತಾನೆ. ಅವರು ಸೋಫಾ ಮೇಲೆ ಮಲ್ಕೊಳ್ತಾ ಇರ್ತಾರೆ. ಈಗ ಅಪ್ಪ ಏನಪ್ಪ ಮಾಡ್ತಾ ಇದೆಯಾ? ಮಲ್ಕೋತಾ ಇದ್ದೀನಿ ಕಣಪ್ಪ. ಇಲ್ಲ ಅಂತ ಹೇಳಿದಾಗ, ಹೌದು ಯಾಕಪ್ಪ ನೀನು ಮಲ್ಕೋತೀಯಾ? ಮಲ್ಕೊ, ನಾನು ಹೊರಗಡೆ ಮಲ್ಕೋತೀನಿ. ಅಪ್ಪ ಏನಪ್ಪ ನೀನು ಮಾತಾಡ್ತಾ ಇರೋದು? ಇಲ್ಲ ಡಸ್ಟ್ ಇರುತ್ತೆ, ನಿಂಗೆ ಅಲರ್ಜಿ ಆಗುತ್ತೆ, ಕೆಮ್ಮಾಗುತ್ತಪ್ಪ, ಅದಕ್ಕೆ ಹೇಳಿದ್ದು, ನೀನು ಒಳಗಡೆ ಮಲ್ಕೋ ಅಂತ ಹೇಳಿದಾಗ, ಇಲ್ಲಪ್ಪ ನಾನು ಇಲ್ಲೇ ಮಲ್ಕೋತೀನಿ. ಅಪ್ಪ ಏನಪ್ಪ ಇದೆಲ್ಲ, ಸಕ್ಕರೆನ ಮಾತಾಡ್ಸಪ್ಪ, ಯಾಕಪ್ಪ ನೀನು ಒಳಗಡೆನೆ ಮಲ್ಕೋ ಅಂತ ಹೇಳಿದಾಗ, ನೋಡು ಸೂರ್ಯ, ಮನಸ್ಸಿಗೆ ನೆಮ್ಮದಿ ಇರಬೇಕು ಕಣಪ್ಪ ಅಂತ ಹೇಳಿದಾಗ, ಅಪ್ಪ ಒಳಗಡೆ ರೂಮಲ್ಲಿ ತಣ್ಣು ಗಾಳಿ ಬೀಸುತ್ತೆ, ನೆಮ್ಮದಿಯಾಗಿ ಮಲ್ಕೋಬೋದು. ನೆಮ್ಮದಿ ಅಂತ ಹೇಳಿದ್ದು ರೂಮಲ್ಲಿರೋ ತಂಪಾಗಿರೋ ಗಾಳಿಯಿಂದ ಅಲ್ಲಪ್ಪ, ಮನಸ್ಸಲ್ಲಿರೋ ಗಾಳಿಯಿಂದ. ಮನಸ್ಸಿಗೆ ನೆಮ್ಮದಿ ಇತ್ತು ಅಂತಂದರೆ ಯಾವ ಜಾಗದಲ್ಲಿದ್ದರೂ ಕೂಡ ನಮಗೆ ನಿದ್ದೆ ಬರುತ್ತೆ. ಮನಸ್ಸಲ್ಲಿ ಹತ್ರದಲ್ಲಿರೋರೇ ಕೆಟ್ಟದಾಗಿ ಕಾಣಿಸ್ತಾ ಇದ್ದರೆ, ನೋಡ್ತಾ ಇದ್ದರೆ, ಕೋಪ ಬರ್ತಾ ಇದ್ದರೆ, ಅಂಥವ್ರ ಪಕ್ಕದಲ್ಲಿ ಮಲ್ಕೊಂಡ್ರೆ ಹೇಗಪ್ಪ ನಿದ್ದೆ ಬರುತ್ತೆ? ನೆಮ್ಮದಿ ಇರುತ್ತೆ ಹೇಳು? ನಾನು ಇಲ್ಲೇ ಮಲ್ಕೋತೀನಿ, ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅಂತ ಹೇಳಿದಾಗ, ಮಾವ ಅಂತ ಹೇಳ್ತಾರೆ. ಸುಮ್ಮನೆ ಅವರೇ ಕೋಪ ಮಾಡ್ಕೊಂಡಿದ್ದಾರೆ, ಮತ್ತೆ ಬೇರೆ ನೀನೇನೇನು ಹೇಳ್ಬೇಡ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಶಾಂತಿ ಹೊರಗಡೆ ಬಂದು ಬೆಡ್ಶೀಟು ದಿಂಬೆ ಎಲ್ಲನೂ ಹಾಕ್ಬಿಡ್ತಾಳೆ. ಆಗ ಅದು ಅಂತ ಹೇಳಿದಾಗ, ಮೀನಾ ಅವರು ನಾವು ಒಳಗಡೆ ಹೋಗಿ ಮಲ್ಕೊಳ್ಳೋದು ಕೇಳು, ನನ್ನಿಂದ ಯಾರೂ ಕಷ್ಟಪಡೋ ಅವಶ್ಯಕತೆ ಇಲ್ಲ, ನಾನೇ ಹೊರಗಡೆ ಮಲ್ಕೋತೀನಿ ಅಂತ ಹೇಳ್ತಾಳೆ. ಆಗ ಅಪ್ಪ ಬರಪ್ಪ ನಾನು ತೊಗೊಬರ್ತೀನಿ. ಸೂರ್ಯ ಅದಲ್ಲಿಡು, ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿ ಅವ್ರ ದಿಂಬು ಮತ್ತು ಬೆಡ್ಶೀಟನ್ನು ತೊಗೊಂಡು ಒಳಗಡೆ ಹೋಗ್ತಾ ಇರ್ತಾರೆ. ಆಗ ಅತ್ತೆ ನೀವು ನಡೀರಿ ಅತ್ತೆ ಒಳಗಡೆ ಮಲ್ಕೊಳ್ಳಿ. ಏನೇ ಮಾತಾಡ್ತಾ ಇದೆಯಾ? ನಾನು ಹೊರಗಡೆ ಬಂದಿರೋದಕ್ಕೆ ತಾನೇ ಒಳಗಡೆ ಹೋಗಿ ಮಲ್ಕೋತಾ ಇರೋದು, ಮತ್ತೆ ಎಷ್ಟೇ ನಾಟಕ ಮಾಡ್ತಾ ಇದೆಯಾ? ಇದೇ ತಾನೇ ನಿನಗೆಲ್ಲ ಬೇಕಾಗಿದ್ದು. ಇವಾಗ ನಿನಗೆ ಸಂತೋಷ ಆಯಿತು ಅಲ್ವಾ? ನಾವು ಈ ರೀತಿ ಕಿತ್ತಾಡಬೇಕು, ಈ ಪರಿಸ್ಥಿತಿಲಿ ನಿಲ್ಲಿಸ್ಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳಿದಾಗ, ಯಾಕತ್ತೆ ಯಾವಾಗಲೂ ಹೀಗೆ ಮಾತಾಡ್ತೀರಾ? ನಾನೇನು ಮಾಡಿದೆ? ಎಲ್ಲ ನೀನೇ ಮಾಡಿದ್ದು, ಹೊಗೆ ಆ ಕಡೆ ಅಂತ ಹೇಳಿ ತಳ್ಳೋಗಿ ಮಲ್ಕೊಂಡ್ಬಿಡ್ತಾರೆ. ಮೀನಾ ಬೇಜಾರು ಮಾಡ್ಕೋತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಶ್ರುತಿ ಬರ್ತಾಳೆ. ಮೀನವರೇ ಗುಡ್ ಮಾರ್ನಿಂಗ್ ಶ್ರುತಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರೋಹಿಣಿಯನ್ನು ಬರ್ತಾಳೆ. ಆಗ ಹಾಯ್ ಮೀನವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರ್ತಾರೆ. ಆಗ ಏನಾಯಿತು, ಯಾಕೆ ಶ್ರುತಿ ಬೇಗನೆ ಎದ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಹಾಗೆ ಎದ್ದೆ ಅಷ್ಟೇ ಅಂತ ಹೇಳ್ತಾರೆ. ಅತ್ತೆ ಕಾಫಿ ಕೊಟ್ರಾ ಅಂತ ಹೇಳಿದಾಗ, ಕೊಟ್ಟೆ, ಆದರೆ ಬೈದರು, ತೊಗೊಳ್ಳಿಲ್ಲ ಅಂತ ಹೇಳ್ತಾಳೆ. ಬೈದ್ರಾ? ಯಾಕೆ, ಅವ್ರಿಗಿನ್ನೂ ಕೋಪ ಹೋಗಿಲ್ವಾ? ಇಲ್ಲ ಶ್ರುತಿ ಅಂತ ಹೇಳಿದಾಗ, ಅವ್ರು ಯಾಕೆ ಕೋಪ ಮಾಡ್ಕೋಬೇಕು? ಇನ್ನೂ ಲೆಕ್ಕದಲ್ಲಿ ನೋಡಿದ್ರೆ ನೀವು ಕೋಪ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಹೌದು, ಆದರೆ ಅತ್ತೆ ಮತ್ತು ಮಾವ ಇಬ್ಬರು ಮಾತಾಡ್ತಾ ಇಲ್ಲ, ತುಂಬ ಬೇಜಾರಾಗ್ತಾ ಇದೆ ನನಗೆ ಅಂತ ಹೇಳ್ತಾಳೆ. ಈಗ ಅದೆಲ್ಲ ಅವ್ರ ಪರ್ಸ್ನಲ್ ಅಲ್ವಾ ಮೀನವ್ರೆ, ನಾವು ಬೇಜಾರು ಮಾಡ್ಕೊಂಡ್ರೆ ಏನಾಗುತ್ತೆ ಹೇಳಿ ಅಂತ ಹೇಳಿದಾಗ, ಅಯ್ಯೋ ಇದಕ್ಕೆಲ್ಲ ಕಾರಣ ಈ ಮೀನವರೇ ಅಂತ ಹೇಳ್ತಾಳೆ. ಏನರೋ ಹೇಳ್ತಾ ಇದ್ದೀರಾ ರೋಹಿಣಿ, ಅವ್ರು ಯಾಕೆ ಕಾರಣ ಆಗ್ತಾರೆ? ಇದಕ್ಕೆಲ್ಲ ಕಾರಣ ನೋಡಿದ್ರೆ ಅತ್ತೆ ಮತ್ತು ಮನೋಜ್ ಅವರು. ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಮೀನವ್ರ ಹತ್ರ ಅವರೇ ಕ್ಷಮೆ ಕೇಳಬೇಕು. ಅವ್ರು ಯಾಕೆ ಇದಕ್ಕೆಲ್ಲ ಕಾರಣ ಆಗ್ತಾರೆ ಅಂತ ಹೇಳಿದಾಗ, ಏನು ಹೇಳ್ತಾ ಇದ್ದೀರಾ? ಅತ್ತೆ ತಪ್ಪು ಮಾಡಿರೋದು. ಏನು ಅತ್ತೆ ತಪ್ಪು ಮಾಡಿದ್ದಾರಾ? ಹೌದು, ಅತ್ತೆ ತಪ್ಪು ಮಾಡಿದ್ದಾರೆ, ಹಾಗೆ ನಿಮ್ಮ ಗಂಡ ತಪ್ಪು ಮಾಡಿದ್ದಾರೆ, ನಿಮ್ಮ ಗಂಡನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಹೇಳಿದಾಗ, ಏನು ಹೇಳ್ತಾ ಇದ್ದೀರಾ ಶ್ರುತಿ ಅಂತ ಹೇಳಿದಾಗ, ಅವ್ರು ಯಾಕೆ ಮೀನವ್ರು ಒಡವೆ ಕದಿಬೇಕಾಗಿತ್ತು? ಅವ್ರಿಗೇನೋ
ಗೊತ್ತಾಗದೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ಅಂತ ಮಾಡಿದ್ದಾರೆ. ಏನು ರೋಹಿಣಿ ಅವರೇ, ನೀವು ಇಂಥ ಕೆಲಸಗಳಲ್ಲೂ ವಹಿಸ್ಕೊಂಡು ಮಾತಾಡ್ತೀರಾ? ನಿಮ್ಮ ಗಂಡಂಗೆ ಬುದ್ಧಿ ಇದೆ ತಾನೇ, ಡಿಗ್ರಿ ಮಾಡಿದ್ದಾರೆ ತಾನೇ, ಅದು 5 ಅದರಲ್ಲಿ ಮೀನವ್ರ ಒಡವೆನ ಕದಿಬಾರ್ದು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಅಲ್ಲ ಮೀನಾ, ಅದು ಅತ್ತೆ ಮನೆಯವ್ರ ಒಡವೆ ಅಲ್ವಾ ಅಂತ ಹೇಳಿ ಕೊಟ್ಟಿರ್ಬೋದು, ಅದಕ್ಕೆ ಹೇಳಿ ಕೇಳಿ ಕೊಡಬೇಕು ತಾನೇ. ಅದನ್ನು ಹೇಳ್ದೆ ಕೇಳದೆ ಹೋಗಿ ಅವ್ರು ಮಾರ್ಕೊಂಡ್ಬಿಡ್ಬೋದಾ? ಆ ಲೆಕ್ಕಾಚಾರ ನೋಡಿದ್ರೆ ನಾಳೆ ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂತ ಹೇಳಿ ಬ್ಯಾಂಕ್ ತರೋಡೆ ಮಾಡಿದ್ರೆ ಪಾಪ ಏನೋ ಗೊತ್ತಾಗ್ಲಿಲ್ಲ ಅಂತ ಹೇಳಿ ವಹಿಸ್ಕೊಂಡು ಬಂದುಬಿಡ್ತೀರಾ? ಶ್ರುತಿ, ಏನು ನೀವು ಈಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಸುಮ್ಮನೆ ಇರಿ. ಮತ್ತೆ ರೋಹಿಣಿ, ಯಾಕೆ ನೀವು ಯಾವಾಗಲೂ ಮೀನವ್ರ ಬಗ್ಗೆನೇ ಹಾಗೆ ಮಾತಾಡ್ತೀರಾ? ಮೋಸ ಆಗಿರೋದು ಮೀನಂಗೆ, ಇಲ್ಲಿ ಅವ್ರ ಬಗ್ಗೆನೇ ಎಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ. ನೀವಿಬ್ಬರು ಸ್ವಲ್ಪ ಸುಮ್ಮನಿರ್ತೀರಾ? ನೀವು ಯಾಕೆ ಈ ವಿಚಾರದ ಬಗ್ಗೆ ಜಗಳಾಡ್ತಾ ಇದ್ದೀರಾ? ಮುಗ್ದೋಗಿದೆ ಇದು, ಇದನ್ನು ಬಿಡಿ. ಇವಾಗ ನಾವು ಮಾಡಬೇಕಾಗಿರೋದು ಬೇರೆ ಇದೆ. ಅತ್ತೆ ಮಾವ ಇಬ್ಬರು ಮಾತಾಡ್ತಾ ಇಲ್ಲ, ಅವರಿಬ್ಬರು ಮಾತಾಡೋ ಥರ ಆಗಬೇಕು. ಮೀನವ್ರೆ, ಇದೆಲ್ಲ ಆಗತ್ತಾ ಅಂತ ಹೇಳಿದಾಗ ಹೌದು ಆಗಲೇಬೇಕು. ಯಾಕೆ ಅಂತಂದರೆ ನಾವು ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡ್ರೆ ನಾವು ಮಾತಾಡದೇ ಇದ್ದರೆ ಸುಮ್ಮನೆ ಇರ್ತೀವ ಅಂತ ಹೇಳಿದಾಗ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ಮತ್ತು ಡ್ಯಾಡಿ ಜಗಳ ಮಾಡ್ತಾಯಿದ್ರು, ಆದರೆ ಸ್ವಲ್ಪ ಹೊತ್ತಲ್ಲೆಲ್ಲ ಸರಿ ಹೋಗಿ ಅವರೇ ಮಾತಾಡ್ತಾಯಿದ್ರು. ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋತಾ ಇರಲಿಲ್ಲ ಅಂತ ಹೇಳಿದಾಗ ಹಾಗೆ ಮಾಡಬಾರ್ದು. ಇವಾಗ ಹೋಗಿ ನಾವೇ ಅತ್ತೆ ಹತ್ರ ಮಾತಾಡಬೇಕು. ಈಗೇನು ನೀವು ಮಾತಾಡ್ತೀರಾ? ನಾನು ಮಾತಾಡಿದ್ರೆ ಖಂಡಿತವಾಗ್ಲೂ ನನಗೆ ಬೈತಾರೆ, ಅದಕ್ಕೆ 3 ಜನನೂ ಹೋಗೋಣವಾ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಬನ್ನಿ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ. ಬಂದ ತಕ್ಷಣವೇ ಅತ್ತೆ ಅಂತ ಹೇಳಿದಾಗ ಏನು ಅಂತ ಹೇಳಿ ಕೇಳ್ತಾಳೆ. ಅತ್ತೆ 3 ಜನನೂ ಬಂದಿದ್ದೀರಲ್ಲ, ಏನು ವಿಚಾರ? ಏನೋ ಹೇಳೋದಕ್ಕೆ ಬಂದಿದ್ದೀರಾ ಅನಿಸುತ್ತೆ ಅಂತ ಹೇಳಿದಾಗ ಹೌದು ಅತ್ತೆ, ಅದಕ್ಕೆ ಬಂದಿದ್ವಿ. ಮಾತಾಡಿ ಅತ್ತೆ. ಮಾತಾಡಬೇಕಾ? ಏನು ಮಾತಾಡಬೇಕು? ಮಾತಾಡ್ತಾನೆ ಇದ್ದೀನಲ್ಲ ಅಂತ ಹೇಳಿದಾಗ ನಮ್ಮ ಜೊತೆ ಅಲ್ಲ ಅತ್ತೆ, ಮಾವನ ಜೊತೆ ಅಂತ ಹೇಳಿದಾಗ ಮಾವನ ಜೊತೆನಾ? ನಾನು ಬಂದರೂ ಕೂಡ ನನ್ನ ಮುಖ ನೋಡ್ದೆ ತಿರುಗಿಸ್ಕೊಂಡು ಹೋಗ್ತಾರೆ. ಊಟ ಕೂತ್ಕೊಂಡ್ರೆ ಅಲ್ಲಿಂದ ಎದ್ದೇ ಹೋಗ್ತಾರೆ. ಹೊರಗಡೆ ಹೋಗ್ಬೇಕಿದ್ರೆ ನನಗೆ ಹೇಳೋ ಬದಲು ಇವ್ಳಿಗೆ ಹೇಳೋಗ್ತಾರೆ, ಮಹಾತಾಯಿಗೆ. ಇನ್ನೇನು ಮಾತಾಡೋದಕ್ಕಾಗುತ್ತೆ? ನಾನು ಅವ್ರ ಹಿಂದೆನೇ ಹೋಗೋದಕ್ಕಾಗುತ್ತಾ ಅಂತ ಹೇಳಿ ಹೇಳ್ತಾರೆ. ಆಗ ಅತ್ತೆ, ನೀವು ಮಾತಾಡಬೇಕು ಅಂತಂದರೆ ಒಂದೇ ಒಂದು ಕೆಲಸ ಮಾಡಿದ್ರೆ ಸಾಕು. ಏನು ಅಂತ ಹೇಳ್ತಾರೆ. ಮೀನವ್ರ ಹತ್ರ ಸಾರಿ ಕೇಳಿ, ಇದರಿಂದ ಮಾವ ಕೂಡ ಖುಷಿ ಆಗ್ತಾರೆ, ನಿಮ್ಮನ್ನ ಮಾತಾಡಿಸ್ತಾರೆ. ಏನೋ ನಾನು ಇವಳ ಹತ್ರ ಸಾರಿ ಕೇಳಬೇಕಾ? ನಾನು ಯಾಕೆ ಇವಳ ಹತ್ರ ಸಾರಿ ಕೇಳಬೇಕು? ಯಾಕೆ ಅಂತಂದರೆ ನೀವು ಅವಳು ಒಡವೆಗಳನ್ನ ಕದ್ದಿದ್ದೀರಲ್ವ, ಅದಕ್ಕೆ. ಅದೇ ನಾನು ಮಾಡಿರೋ ತಪ್ಪು. ಅದೊಂದೇ ಅಲ್ಲ ಅತ್ತೆ, ನೀವು ಮಾಡಿರೋ ತಪ್ಪು ಇನ್ನೂ ಒಂದಿದೆ. ನೀವೇ ಒಡವೆಗಳನ್ನ ತೊಗೊಂಡಿದ್ರು ಕೂಡ ಮೀನವ್ರ ಅಮ್ಮನ ಮೇಲೆ ಮತ್ತು ಲಕ್ಕಿ ಅಜ್ಜಿ ಮೇಲೆ ಯಾಕೆ ಆ ಥರ ಎಲ್ಲ ಹೇಳ್ಬೇಕಾಗಿತ್ತು? ತಪ್ಪು ಮಾಡಿದ್ದು ನೀವು, ಆದರೆ ಶಿಕ್ಷೆ ಅನುಭವಿಸೋದು ಮಾತ್ರ ಅವರ ಅಂತ ಹೇಳಿದಾಗ ಏನು ಹೇಳ್ತಾ ಇದೆಯಾ ಶ್ರುತಿ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ. ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಯಾಕೆ 2 ಲಕ್ಷ ದುಡ್ಡು ಕೊಟ್ಟಿಲ್ವಾ? ಅದನ್ನು ಹೇಳಿಲ್ವಾ? ಹೌದು, ಅದನ್ನು ಹೇಳಿದ್ದಾರೆ. 2 ಲಕ್ಷ ಕೊಡ್ತೀನಿ ಅಂತಲೂ ಹೇಳಿದಾರಲ್ಲ, ಅದನ್ನು ಹೇಳಿದ್ದಾರೆ. ನಾವಿವಾಗ ಬಂದಿರೋದು ಮಾವ ಮತ್ತು ನೀವು ಮಾತಾಡಬೇಕು ಅಂತ ಹೇಳಿ. ಅದಕ್ಕೆ ನೀವು ಮೀನವ್ರ ಹತ್ರ ಸಾರಿ ಕೇಳಿದರೆ ಸಾಕು, ಆವಾಗ ಅವರೇ ಮಾತಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಆಗ ಸರಿ ನಾನು ಕೇಳಲ್ಲ ಅಂತ ಹೇಳಿ ಹೇಳ್ತಾಳೆ. ಮೀನವ್ರ ಶ್ರುತಿಯವರೇ, ಈಗ ಅದೆಲ್ಲ ಏನೂ ಬೇಡ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ನಾವು ಬಂದಿರೋದೇನು ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಹೌದೌದೌದು, ಎಲ್ಲನೂ ಇವಳೇ ಹೇಳ್ಕೊಂಡು ಕರ್ಕೊಂಡು ಬಂದಿರ್ತಾಳಲ್ವ, ಅದಕ್ಕೆ ನೀವೆಲ್ಲ ಬಂದು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅವ್ರೇನು ಹೇಳ್ಕೊಂಡು ಕರ್ಕೊಂಡು ಬಂದಿಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಇನ್ಫ್ಯಾಕ್ಟ್ ಮೀನವರೇ ನಮ್ಮನೇಲಿ ಕರ್ಕೊಂಡು ಬಂದಿರೋದು, ನಿಮ್ಮ ಜೊತೆ ಮಾತಾಡಿಸಿ ಮಾವನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀನು ಒಳ್ಳೆತನ ಇಲ್ಲಿ ಯಾರಿಗೂ ಬೇಕಾಗಿಲ್ಲ, ದಯವಿಟ್ಟು ನೀವು ಇಲ್ಲಿಂದ ಹೊರಡ್ತಾ ಇರಿ ಅಂತ ಹೇಳಿ ಹೇಳ್ಬಿಡ್ತಾಳೆ. ಮೀನಕ್ಕೆ ತುಂಬಾ ಬೇಜಾರಾಗ್ಬಿಡುತ್ತೆ.